ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಶುಕ್ರವಾರ ನಮಗೆ ಏಕಾದಶಿ ಬಂದಿದೆ. ಶುಕ್ರವಾರ ಏಕಾದಶಿ ಕೂಡಿ ಬಂದಿದೆ ಅಂತ ಹೇಳಿದ್ರೆ ತುಂಬಾ ವಿಶೇಷವಾಗಿರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಏಕಾದಶಿಯ ಪೂಜೆಗಳನ್ನು ಸಾಕಷ್ಟು ಜನ ಮಾಡ್ಕೊಳ್ತಾರೆ. ಈ ದಿನ ನೀವು ಮುಖ್ಯವಾಗಿ ಸ್ನೇಹಿತರೆ, ನಮಗೆ ತಿಂಗಳಲ್ಲಿ 2 ಏಕಾದಶಿಗಳು ಬರುತ್ತೆ. ಇದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಉಪವಾಸ ಇರುವಂಥವರಾದರೆ ಉಪವಾಸ ಇದ್ದು ಸ್ವಾಮಿಯನ್ನು ಆರಾಧಿಸುವಂಥದ್ದು. ಯಾಕಂದರೆ ಶ್ರೀ ಮಹಾವಿಷ್ಣು ಅಲಂಕಾರ ಪ್ರಿಯ. ನಮ್ಮ ಮನೆಯಲ್ಲಿ ಏನು ಒಡವೆಗಳಿರುತ್ತೋ ಅದನ್ನು ಹಾಕಿ ತುಳಸಿ ದಳಗಳನ್ನು ಹಾಕಿ ನಾವು ಪೂಜೆಯನ್ನು ನಮ್ಮ ಶಕ್ತಿಯ ಅನುಸಾರ ಮಾಡ್ಕೊಳ್ತೀವಿ. ಏಕಾದಶಿಯ ದಿನಗಳಲ್ಲಿ ಕೆಲವೊಂದು ಬಾರಿ ನಾವು ಪೂಜೆ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರು, ತುಳಸಿ ಗಿಡಕ್ಕೆ ಏಕಾದಶಿಯ ದಿನಗಳಲ್ಲಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದನ್ನು ಗಮನದಲ್ಲಿಟ್ಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನಾವು ಎಚ್ಚರಿಕೆಯಿಂದ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಏಕಾದಶಿಯ ದಿನ ನೀವು ಮುಖ್ಯವಾಗಿ ಯಾರಿಗೆ ಸಾಲದ ಸಮಸ್ಯೆಗಳು ತುಂಬ ಇರುತ್ತೆ ನೋಡಿ, ಅಂತಹವರು ಏಲಕ್ಕಿಗಳನ್ನು ಮಾಲೆ ಮಾಡಿದ್ದೇ ಸ್ವಾಮಿಗೆ ಹಾಕಿ. ಯಾಕಂದರೆ ಶ್ರೀ ಮಹಾವಿಷ್ಣು ಅಲಂಕಾರ ಪ್ರಿಯ. ನಾವು ಏಲಕ್ಕಿಗಳನ್ನು ಮಾಲೆ ಮಾಡಿ ಹಾಕೋದ್ರಿಂದ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ನಾವು ಬರೀ ಒಂದು ಸಾಲಕ್ಕಾಗಿ ಆಗಿರಬಹುದು, ಆರೋಗ್ಯಕ್ಕಾಗಿ ಆಗಿರಬಹುದು, ನಮ್ಮ ಸಂಸಾರದಲ್ಲಿ ಎಷ್ಟು ಏರಿಳಿತಗಳು, ನಮ್ಮ ಜೀವನದಲ್ಲಿ ತುಂಬ ಕಠಿಣವಾದಂಥ ಪರಿಸ್ಥಿತಿಗಳು ಏನೇ ಇರಬಹುದು, ಭಗವಂತನನ್ನು ಕಲಿಯುಗದ ದೈವ ಅಂತಲೇ ಹೇಳ್ತೀವಿ. ಅದಕ್ಕೋಸ್ಕರ ನೀವು ಭಗವಂತನನ್ನು ಆರಾಧನೆ ಮಾಡುತ್ತಾ ಈ ಪರಿಹಾರಗಳನ್ನು ಮುಖ್ಯವಾಗಿ ಏಕಾದಶಿಯ ದಿನಗಳಲ್ಲಿ ಮಾಡಿಕೊಂಡಾಗ ಬೇಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಇದನ್ನು ನೀವು ಮಾಡ್ಕೊಳ್ಬೇಕಾದ್ರೆ ಸಂಧ್ಯಾ ಸಮಯದಲ್ಲಿ, ಅಂದರೆ ನೀವು 6 ಗಂಟೆ ಆದಮೇಲೆ ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ. ಏಕಾದಶಿಯ ದಿನಗಳಲ್ಲಿ ತಪ್ಪದೆ ತುಳಸಿ ಗಿಡದ ಹತ್ತಿರ ತುಪ್ಪದ ದೀಪವನ್ನು ಹಚ್ಚಿ, ಪುಟ್ಟದಾಗಿ ಈ ರೀತಿ ನಾವು ದೀಪವನ್ನು ಹಚ್ಚಿ ಸಂಕಲ್ಪದ ಪೂಜೆಗಳನ್ನು ಮಾಡಿಕೊಂಡಾಗ, ಸಂಕಲ್ಪ ಅಂದರೆ ನಮಗೆ ಒಂದು ದೃಢವಾದಂಥ ಕೆಲಸಗಳು ಆಗಲೇಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಅದು ಭಗವಂತನ ಪಾದಕ್ಕೆ ಹಾಕಿರ್ತೀವಿ. ಅಂದರೆ ಭಗವಂತ ನೀನು ನೋಡ್ಕೋ ಸ್ವಾಮಿ, ನಮ್ಮ ಸಮಸ್ಯೆಗಳು ಈ ರೀತಿ ಇದೆ, ಅದಕ್ಕೆ ಒಂದು ದಾರಿಯನ್ನು ತೋರಿಸು ಅಂತ ನಾವು ಕೇಳ್ತೀವಲ್ವ, ಅದನ್ನು ಗಟ್ಟಿಯಾಗಿ ಕೇಳಿಕೊಂಡು ಪರಿಹಾರ ಮಾಡ್ತಾ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಈ ದಿನ ಸಾಕಷ್ಟು ಜನ ಉಪವಾಸ ಇದ್ದು ದೇವಸ್ಥಾನಗಳಿಗೆ ಹೋಗುವಂಥದ್ದು ಕೂಡ ಇರುತ್ತೆ. ಅದರ ಜೊತೆ ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಬರುವಂಥ ಸಮಸ್ಯೆಗಳು ಗೊತ್ತಿರೋದಿಲ್ಲ. ಕೆಲವೊಂದು ಬಾರಿ ಯಾವ ರೀತಿ ಸಮಸ್ಯೆಗಳು ಬರುತ್ತೆ ನಮಗೆ ಅಂತಂದ್ಬಿಟ್ಟು, ಈ ವಸ್ತುಗಳು ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ಏನಿರುತ್ತೆ ನೋಡಿ, ಅದರಿಂದ ಸಾಕಷ್ಟು ನಾವು ಏರಿಳಿತಗಳನ್ನು ನೋಡಿರ್ತೀವಿ. ಕಷ್ಟ ಸುಖಗಳು ಎಷ್ಟೋ ಬಂದು ಹೋಗಿರುತ್ತೆ. ಆದರೆ ಕಷ್ಟವನ್ನು ಸಾಕಷ್ಟು ಜನ ತಡ್ಕೊಳ್ಳೋದಕ್ಕಾಗಿರೋದಿಲ್ಲ. ಆ ಸಮಸ್ಯೆಗಳು ಯಾಕಪ್ಪ ಬರ್ತಾ ಇದೆ ನಮಗೇನೆ ಗೊತ್ತಿಲ್ಲ ಅಂತ ನಾವು ಅಂದ್ಕೊಳ್ತೀವಲ್ವ, ಅಂತಹ ಸಮಯಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮಾತ್ರ ತುಂಬ ಲಾಭವನ್ನು ಪಡ್ಕೊಳ್ಬಹುದು ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂಥದ್ದು ತುಂಬಾ ಕಡಿಮೆ ವಸ್ತುಗಳು ಆಗಿರುತ್ತೆ. ಹಾಗೂ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳು ಇದಾಗಿರೋದ್ರಿಂದ ಇದನ್ನು ನೀವು ತಗೊಳ್ಳಿ. ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ಕೂಡ ಇದರಲ್ಲೇ ತಿಳಿಸ್ತೀನಿ. ಏಕಾದಶಿ ಕೂಡಿ ಬಂದಿರೋದ್ರಿಂದ ಬಹಳ ಶಕ್ತಿ ಕೂಡಿ ಇರುತ್ತೆ. ಮಾಡಿಕೊಂಡಾಗ ನಾವು ಸಮಸ್ಯೆಗಳನ್ನು ಆದಷ್ಟು ಶೀಘ್ರದಲ್ಲೇ ನಾವು ಆ ಸಮಸ್ಯೆಗಳಿಂದ ಹೊರಗೆ ಬರಬಹುದು ಪೂರ್ತಿಯಾಗಿ. ಇದಕ್ಕೆ ಬೇಕಾಗಿರುವಂಥದ್ದು ಜೀರಿಗೆ ಅನ್ನುವಂಥದ್ದು ಯಾವಾಗಲೂ ಅಷ್ಟೇ ದುಡ್ಡು ಕಾಸಿನ ಸಮಸ್ಯೆಗಳಿಗೆ ಒಂದು ರಾಮಬಾಣ ಅಂತ ಹೇಳಬಹುದು ಸ್ನೇಹಿತರೆ. ಇನ್ನು ನಾವು ಅರಿಶಿಣ ಬಂದು ಯಾವಾಗಲೂ ಗುರುವನ್ನು ಸೂಚಿಸುತ್ತೆ. ಅಂದರೆ ಎಲ್ರಿಗೂ ಕೂಡ ಗುರುಬಲ ಅನ್ನುವಂಥದ್ದು ಮುಖ್ಯವಾಗಿರುತ್ತೆ, ಇರಲೇಬೇಕು ಕೂಡ. ಗುರುಬಲ ಇದ್ದಾಗ ನಾವು ಕೇಳ್ಕೊಂಡಿರುವಂಥದ್ದು ಯಾವುದೇ ಆಗಿರಬಹುದು ಅದು ನಮ್ಮ ಬಳಿ ಬರುತ್ತೆ ಅಂತ ಹೇಳ್ತೀನಿ. ಇನ್ನು ಕಾಳುಮೆಣಸು ಅನ್ನುವಂಥದ್ದು ನಮಗೆ ಎಷ್ಟೋ ದೋಷಗಳಿರುತ್ತೆ. ಅದರಲ್ಲಿ ತುಂಬ ಜನಕ್ಕೆ ಶನಿ ದೋಷದಿಂದ ಸಮಸ್ಯೆಗಳು ತುಂಬ ಎದುರಿಸ್ತಾ ಇರ್ತಾರೆ, ತಡ್ಕೊಳ್ಳೋದಕ್ಕಾಗಿರೋದಿಲ್ಲ. ಅವುಗಳನ್ನು ನಿವಾರಿಸೋದಕ್ಕೆ ಅಂತಲೇ ನಾವು ಇದನ್ನು ತಗೊಳ್ತೀವಿ. ಇದನ್ನು ಸ್ವಲ್ಪ ತಗೊಳ್ಳಿ. ಹಾಗೆ ನಾವು
ಕಲ್ಲುಪ್ಪನ್ನು ತಗೊಳ್ತೀವಿ ಸ್ನೇಹಿತರೆ. ಕಲ್ಲುಪ್ಪು ಅನ್ನುವಂಥದ್ದು ಬೇಗನೆ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಇದೆ. ನಮ್ಮ ಮನೆಯಲ್ಲಿ ನಮಗೆ ಗೊತ್ತೋ ಗೊತ್ತಿಲ್ಲದೆ ನೆಗೆಟಿವ್ ಎನರ್ಜಿ ಇರುತ್ತಲ್ವ, ಅದನ್ನು ಅಬ್ಸರ್ವ್ ಮಾಡುತ್ತೆ, ಸಹಾಯಕ್ಕೆ ಬರುತ್ತೆ. ಇನ್ನು ಕರ್ಪೂರ ಅನ್ನುವಂಥದ್ದು ಕಷ್ಟಗಳನ್ನು ಕರಗಿಸ್ಬಿಡುತ್ತೆ. ಬೇಗ ಕರ್ಪೂರದಂಗೆ ನಮ್ಮ ಸಮಸ್ಯೆಗಳು ಕೂಡ ಕರಗೋಗಲಿ ಅಂತ ನಾವು ಕೇಳ್ಕೊಳ್ತೀವಲ್ವ, ಆ ಥರ ಆ ಸಮಸ್ಯೆಗಳನ್ನು ಕರಗೋಗಲಿ ಅನ್ನೋದಕ್ಕೆ ಕರ್ಪೂರವನ್ನು ಯಾವಾಗಲೂ ಅಷ್ಟೇ ಮನೆಯಲ್ಲಿ ನಾವು ಆರತಿಗೆ ಬೆಳಗುತ್ತೀವಿ ನೋಡಿ, ಅದು ಉರಿಸಿದಾಗ ನೀವು ನೋಡಬಹುದು ಒಂದು ದೈವಿಕ ಶಕ್ತಿ ಅನ್ನುವಂಥದ್ದು ಹೊರಸೂಸುತ್ತೆ. ನೆಗೆಟಿವ್ ಎನರ್ಜಿಯನ್ನೆಲ್ಲವೂ ಕೂಡ ಎಳ್ಕೊಳ್ಳುತ್ತೆ. ತುಂಬ ಪ್ರಭಾವ ಇರುವಂಥದ್ದು ಕರ್ಪೂರ ಅಂದರೆ. ಅದಕ್ಕೋಸ್ಕರ ಕರ್ಪೂರವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದರಲ್ಲಿ. ಇನ್ನು ಮುಖ್ಯವಾಗಿ ನಾವು ಒಂದು ಗಾಜಿನ ಲೋಟವನ್ನು ತಗೊಳ್ಬೇಕು. ಈ ವಸ್ತುಗಳನ್ನೆಲ್ಲವೂ ಕೂಡ ನಾವು ಅದರಲ್ಲಿ ಹಾಕೋದ್ರಿಂದ ಗಾಜು ಅನ್ನುವಂಥದ್ದು ಒಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿಯನ್ನು ತನ್ನಲ್ಲಿ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಇದಕ್ಕಿದೆ. ಅದಕ್ಕೆ ನಾವು ಸ್ಟೀಲು, ಪ್ಲಾಸ್ಟಿಕ್ಕು ಬೇರೆ ಯಾವುದೂ ಕೂಡ ನಾವು ಬಳಸೋದಿಲ್ಲ. ಗಾಜಿನ ಲೋಟವನ್ನು ತಗೊಂಡಾಗ ಬೇಗ ಸಮಸ್ಯೆಗಳು ಬಗೆಹರಿಯುತ್ತೆ. ಇನ್ನು ಇದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಎಳ್ಳೆಣ್ಣೆ ಸ್ವಲ್ಪ ಬೇಕು ಸ್ನೇಹಿತರೆ. ಎಳ್ಳೆಣ್ಣೆ ಬಹಳ ಮುಖ್ಯವಾಗಿ ಒಂದು ಚಿಕ್ಕ ಸ್ಪೂನಷ್ಟು ತಗೊಂಡ್ರೆ ಸಾಕಾಗುತ್ತೆ. ನಮಗೇನು ಜಾಸ್ತಿ ಬೇಕಾಗಿರೋದಿಲ್ಲ. ಇದು ಎಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಇರುವಂಥ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಂದೊಂದು ವಸ್ತುವು ಕೂಡ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಇಷ್ಟನ್ನು ನೀವು ಹಾಕ್ಕೊಳ್ಬೇಕು. ಕಾಳುಮೆಣಸನ್ನು ಸ್ವಲ್ಪನೇ ತಗೊಂಡು ಪುಡಿ ಮಾಡಿಬಿಟ್ಟಿದೆ, ಇದರಲ್ಲಿ ನೀವು ಹಾಕಬೇಕು. ಇನ್ನು ಮಿಕ್ಕಿದ ವಸ್ತುಗಳನ್ನು ಕಲ್ಲುಪ್ಪನ್ನು ಹಾಕಿ, ಅರಿಶಿಣವನ್ನು ಹಾಕಿ, ಹಾಗೂ ಜೀರಿಗೆಯನ್ನು ಹಾಕಿ, ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಿ ನಾವು ಹಾಕಬೇಕು. ಈ ವಸ್ತುಗಳು ಎಲ್ಲವೂ ಕೂಡ ಒಂದರಲ್ಲಿ ಬೆರೆಸಿದಾಗ ಅದಕ್ಕೆ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಬರುತ್ತೆ. ಶಕ್ತಿದಾಯಕವಾದ ನೀರಾಗಿ ಮಾರ್ಪಟ್ಟಾಗುತ್ತೆ. ಆಗ ನಾವು ಕೈಯಲ್ಲಿ ಇಟ್ಕೊಂಡಿದ್ದೆ ನಮ್ಮ ಮನೆಯೆಲ್ಲ ಇದನ್ನು ತಿರುಗಿಸಿದಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಇರುವಂಥ ಕತ್ತಲು, ನೆಗೆಟಿವ್ ಎನರ್ಜಿಯನ್ನೆಲ್ಲವೂ ಒಂದೇ ಸರಿ ಇದು ಎಳ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ತದನಂತರ ತನ್ನಲ್ಲಿ ಅದನ್ನು ಹಿಡಿದಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಗಾಜಿನ ಲೋಟ ತಗೊಳ್ಳಿ ಅಂತ ಹೇಳಿದ್ದು. ಇದನ್ನು ನಾವು ಸೀದಾ ಒಂದು ರಾತ್ರಿ ಪೂರ್ತಿ ಒಂದು ಕಡೆ ನಿಮ್ಮ ಒಂದು ಬೆಡ್ರೂಮಲ್ಲಾಗಿರಬಹುದು, ಅಥವಾ ನಿಮ್ಮ ಹಾಲಲ್ಲೇ ಆಗಿರಬಹುದು, ಇಲ್ಲಾಂದರೆ ನಿಮ್ಮ ಅಡುಗೆ ಮನೆಯಲ್ಲೇ ಆಗಿರಬಹುದು, ಕ್ಲೀನಾಗಿ ಒಂದು ಜಾಗದಲ್ಲಿ ಇಡಬೇಕು. ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಲಿಡ್ಡನ್ನು ಕ್ಲೋಸ್ ಮಾಡಬೇಡಿ. ಈ ಥರ ಇಟ್ಟು ಮಾರನೇ ದಿನ ತಗೊಂಡೋಗಿ ಚರಂಡಿಗೆ ಎಸೆದ್ಬಿಡಿ. ಇಷ್ಟೇ ಮಾಡಿ